ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಚರ್ಚೆ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ರಾಜ್ಯ ಮಂತ್ರಿಮಂಡಲದ ಇರುವಂಥದ್ದು ಮುಖ್ಯಮಂತ್ರಿಗಳ ಬಗ್ಗೆ ಮತ್ತು ಮುಖ್ಯಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಈ ಒಂದು ತರಗತಿಯೊಳಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಹಾಗಾದ್ರೆ ರಾಜ್ಯ ಮಂತ್ರಿಮಂಡಲ ನಾವು ಏನು ಕರಿತಾ ಹೋಗ್ತಲ್ಲ, ಈ ನಮ್ಮ ಒಂದು ಸಂವಿಧಾನದೊಳಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ನೇತೃತ್ವದ ಒಂದು ಮಂತ್ರಿಮಂಡಲಕ್ಕೆ ಅವಕಾಶವಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಮಂತ್ರಿಮಂಡಲವು ಆ ರಾಜ್ಯಪಾಲರ ಅವರ ಒಂದು ಕಾರ್ಯನಿರ್ವಹಣೆಯಲ್ಲಿ ಸಲಹೆ ಮತ್ತು ನೆರವನ್ನು ನೀಡ್ತಾ ಹೋಗ್ತೈತಿ. ಜೊತೆಗೆ ಆ ರಾಜ್ಯ ವಿಧಾನಸಭೆಗೆ ಜವಾಬ್ದಾರಿ ಇರ್ತಾ ಹೋಗ್ತೈತಿ. ಯಾರು ವಿಧಾನಸಭೆಗೆ ಜವಾಬ್ದಾರಿ ಇರ್ತಾ ಹೋಗ್ತಾರಪ್ಪ ಅಂದ್ರೆ ಆ ಒಂದು ಮಂತ್ರಿಮಂಡಲವು ಸಂಪೂರ್ಣವಾಗಿ ಈ ವಿಧಾನಸಭೆಗೆ ಜವಾಬ್ದಾರಿಯುತವಾಗಿರಬೇಕು. ಈ ಮಂತ್ರಿಮಂಡಲವು ಅನೇಕ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಾ ಹೋಗ್ತದೆ. ಯಾವ ರೀತಿಯಪ್ಪ ಅಂದ್ರೆ ಆ ಸರ್ಕಾರದ ನೀತಿಯನ್ನು ರೂಪಿಸಿ ಅನುಷ್ಠಾನಗೊಳಿಸ್ತಾ ಹೋಗ್ತದೆ. ಅಂದ್ರೆ ಆ ಸರ್ಕಾರದ ನೀತಿಯನ್ನು ತಯಾರು ಮಾಡಿ ಅನುಷ್ಠಾನಗೊಳಿಸೋದು, ಆ ರಾಜ್ಯದ ಒಂದು ಆಯವ್ಯಯ ಪಟ್ಟಿಯನ್ನು ತಯಾರಿಸಿ ಶಾಸನಸಭೆಯ ಮುಂದೆ ಮಂಡನೆ ಆಗುವಂತೆ ನೋಡಿಕೊಳ್ಳು. ಅಂದ್ರೆ ರಾಜ್ಯದ ಒಂದು ಬಜೆಟ್ ಪಟ್ಟಿಯನ್ನು ತಯಾರಿಸಿ ಅದನ್ನು ಶಾಸನಸಭೆಯೊಳಗೆ ಮಂಡನೆ ಆಗುವಂತೆ ನೋಡ್ಕೊಳ್ತಾ ಹೋಗ್ತಾರೆ. ಜೊತೆಗೆ ಆ ಒಂದು ರಾಜ್ಯದ ಒಂದು ಆಯವ್ಯಯ ಪಟ್ಟಿಯನ್ನು ತಯಾರಿಸಿ ಶಾಸನಸಭೆಯ ಮುಂದೆ ಮಂಡನೆ ಆಗುವಂತೆ ನೋಡ್ಕೊಳ್ತಾ ಹೋಗ್ತಾರೆ. ಆ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು, ಸದಸ್ಯರು, ಲೋಕಾಯುಕ್ತರು ಮುಂತಾದವರನ್ನು ನೇಮಕ ಮಾಡುವಂತೆ ಈ ರಾಜ್ಯಪಾಲರಿಗೆ ಶಿಫಾರಸು ಮಾಡ್ತಾ ಹೋಗ್ತಾರೆ. ಜೊತೆಗೆ ಆ ಪ್ರತಿಯೊಬ್ಬ ಮಂತ್ರಿಯು ತನ್ನ ಇಲಾಖೆಗೆ ಸಂಬಂಧಿಸಿದಂಥ ಕಾರ್ಯಗಳನ್ನು ದಕ್ಷತೆಯಿಂದ ನಿರ್ವಹಣೆ ಮಾಡಿಕೊಳ್ಳುವಂತೆ ನೋಡ್ತಾ ಹೋಗ್ತಾರೆ. ವಿವಿಧ ಇಲಾಖೆಗಳ ಕಾರ್ಯಗಳನ್ನು ಮೇಲ್ವಿಚಾರಣೆ ಮಾಡಿ ಅವುಗಳ ನಡುವೆ ಸಮನ್ವಯ ತರ್ತಾ ಹೋಗ್ತಾರೆ. ಹೀಗೆ ಈ ರೀತಿಯಾದಂಥ ಕಾರ್ಯಗಳನ್ನು ಆ ಮಂತ್ರಿಮಂಡಲ ರಾಜ್ಯದ ಒಂದು ನೈಜ ಕಾರ್ಯಾಂಗವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಹೋಗ್ತದೆ. ಪ್ರಮುಖವಾಗಿ ಇಲ್ಲಿ ಮುಖ್ಯಮಂತ್ರಿಗಳನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಈ ಒಂದು ರಾಜ್ಯ ಸರ್ಕಾರದ ಮುಖ್ಯಸ್ಥರು ಯಾರಪ್ಪ ಅಂದ್ರೆ ಮುಖ್ಯಮಂತ್ರಿಗಳನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ರಾಜ್ಯ ಸರ್ಕಾರದ ಯಶಸ್ಸು ಅಥವಾ ಅಪಯಶಸ್ಸು ಇವರ ಒಂದು ವರ್ಚಸ್ಸನ್ನು ಆಧರಣೆ. ಅಂದರೆ ಈ ಮುಖ್ಯಮಂತ್ರಿಯ ಒಂದು ಅವ್ರು ಯಾವ ರೀತಿ ಇರ್ತಾರೋ ಅದೇ ರೀತಿ ಅವರ ಒಂದು ಸರ್ಕಾರವನ್ನು ಕಾಣ್ತಾ ಹೋಗ್ತೀವಿ. ಇವರ ಒಂದು ಮೇಲೆ ಈ ಒಂದು ಸರ್ಕಾರವು ಮತ್ತು ಮಂತ್ರಿಮಂಡಲ ಇರ್ತಾ ಹೋಗ್ತೈತಿ. ಜೊತೆಗೆ ಈ ರಾಜ್ಯದ ಒಂದು ಸಮಸ್ತ ಅಧಿಕಾರಗಳು ಯಾರು ಸೇರ್ತಾ ಹೋಗ್ತದಪ್ಪ ಅಂದ್ರೆ ಮುಖ್ಯಮಂತ್ರಿಗೆ ಸೇರ್ತಾ ಹೋಗ್ತೈತಿ. ಇವರು ಮಂತ್ರಿಮಂಡಲದ ಮತ್ತು ಶಾಸಕಾಂಗದಲ್ಲಿ ಬಹುಮತವನ್ನು ಪಡೆದಂಥ ಪಕ್ಷದ ನಾಯಕರಾಗಿರ್ತಾರೆ. ಜೊತೆಗೆ ಮುಖ್ಯಮಂತ್ರಿ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ರಾಜ್ಯ ಶಾಸಕಾಂಗದ ಯಾವುದಾದ್ರೂ ಒಂದು ಸದನದ ಸದಸ್ಯತ್ವ ಹೊಂದಿರಬೇಕಾಗ್ತದೆ. ಅಂದ್ರೆ ಈ ಮುಖ್ಯಮಂತ್ರಿ ಆಗ್ಬೇಕಪ್ಪ ಅಂದ್ರೆ ಯಾವುದಾದರೂ ಸದನದ ಒಬ್ಬ ಸದಸ್ಯತ್ವವನ್ನು ಪಡೆದಿರಬೇಕು. ಆ ಸದನದ ಒಂದು ವೇಳೆ ಆ ಸದನದ ಸದಸ್ಯರು ಆಗಿಲ್ಲಪ್ಪ ಅಂದ್ರೆ ಆ ಮುಖ್ಯಮಂತ್ರಿಗಳು ಆಗ್ಬೋದು. ಆದರೆ 6 ತಿಂಗಳ ಒಳಗಾಗಿ ಯಾವುದಾದರೂ ಒಂದು ಸದನದ ಮುಖ್ಯಸ್ಥರ ಅಥವಾ ಸದನದ ಒಂದು ಸದಸ್ಯತ್ವವನ್ನು ಪಡೆದುಕೊಂಡಿರಬೇಕು. ಜೊತೆಗೆ ಆ ರಾಜ್ಯಪಾಲರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ಒಂದು ಮುಖ್ಯಮಂತ್ರಿಯ ನೇತೃತ್ವದ ಮಂತ್ರಿಮಂಡಲವನ್ನು ನೇಮಕ ಮಾಡ್ತಾ ಹೋಗ್ತಾರೆ. ಜೊತೆಗೆ ಆ ರಾಜ್ಯಪಾಲರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾದರೆ ಆ ಮುಖ್ಯಮಂತ್ರಿಯು ನೇತೃತ್ವದ ಮಂತ್ರಿಮಂಡಲವು ನೈಜ ಕಾರ್ಯಾಂಗದ ಮುಖ್ಯಸ್ಥರಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಹಾಗಾದ್ರೆ ಈ ಮುಖ್ಯಮಂತ್ರಿಯು ಈ ರಾಜ್ಯ ಸರ್ಕಾರದ ಒಂದು ಮುಖ್ಯಸ್ಥರಾಗಿರ್ತೀವಿ. ಆದರೆ ಅವರ ಒಂದು ಅಧಿಕಾರ ಮತ್ತು ಕಾರ್ಯಗಳ ನೋಡೋದಾದ್ರೆ ಏನು ಮಾಡ್ತಾ ಹೋಗ್ತಾವಪ್ಪ ಅಂದ್ರೆ ಈ ಒಂದು ಮುಖ್ಯಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡೋದಾದ್ರೆ ಆ ಮಂತ್ರಿಮಂಡಲದ ರಚನೆಗೆ ಯಾರಿಗೆ ಶಿಫಾರಸು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ರಾಜ್ಯಪಾಲರಿಗೆ ಶಿಫಾರಸು ಮಾಡ್ತಾ ಹೋಗ್ತಾರೆ. ಜೊತೆಗೆ ಆ ಸಚಿವರುಗಳಿಗೆ ಖಾತೆಗಳನ್ನು ಹಂಚುವಂತೆ ಮತ್ತು ಬದಲಾವಣೆ ಮಾಡುವಂತೆ ಶಿಫಾರಸನ್ನು ರಾಜ್ಯಪಾಲರಿಗೆ ನೀಡ್ತಾ ಹೋಗ್ತಾರೆ. ಸರ್ಕಾರಕ್ಕೆ ನಿಷ್ಠರಾಗಿರದ ಮಂತ್ರಿಗಳನ್ನು ವಜಾ ಮಾಡುವಂತೆ ರಾಜ್ಯಪಾಲರಿಗೆ ಶಿಫಾರಸು ಮಾಡ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ಒಟ್ಟಾರೆಯಾಗಿ ಇಲ್ಲಿ ಏನು ಹೇಳ್ತಾ ಹೋಗ್ತಾರಪ್ಪ ಅಂದ್ರೆ ಮಂತ್ರಿಮಂಡಲದ ರಚನೆಗೆ ಮತ್ತು ಆ ಸಚಿವರಿಗೆ ಖಾತೆಗಳನ್ನು ಹಂಚುವಂತೆ ಮತ್ತು ಬದಲಾವಣೆ ಮಾಡುವಂತೆ, ಜೊತೆಗೆ ಆ ಸರ್ಕಾರಕ್ಕೆ ನಿಷ್ಠರಾಗಿರದ ಮಂತ್ರಿಗಳನ್ನು ತೆಗೆದು ಹಾಕುವಂಥ ಇವೆಲ್ಲ ಶಿಫಾರಸು ಯಾರು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಮುಖ್ಯಮಂತ್ರಿಯು ರಾಜ್ಯಪಾಲರಿಗೆ ಶಿಫಾರಸು ಮಾಡ್ತಾ ಹೋಗ್ತಾರೆ. ಜೊತೆಗೆ ಈ ಸರ್ಕಾರದ ಮುಖ್ಯಸ್ಥನಾಗಿದ್ದು ನೀತಿ ನಿರೂಪಣೆಯಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಹೋಗ್ತಾನೆ. ಆ ಸಚಿವ ಸಂಪುಟದ ಒಂದು ಅಧ್ಯಕ್ಷತೆಯನ್ನು ವಹಿಸಿ ಸಭೆ ಕರೆಯುವುದು, ಮುಂದೂಡುವುದು ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಮುಖ್ಯಮಂತ್ರಿಗಳಿಗೆ ಇರೋದೈತಿ. ಈ ವಿವಿಧ ಇಲಾಖೆಗಳ ಕಾರ್ಯ ದಕ್ಷತೆಯನ್ನು ಪರಿಶೀಲಿಸಿ ಅವುಗಳ ನಡುವೆ ಸಮನ್ವಯ ಮೂಡಿಸುವಂಥ ಕಾರ್ಯ
ನಿರ್ವಹಣೆ ಮಾಡುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಈ ಒಂದು ಮುಖ್ಯಮಂತ್ರಿಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಅವಧಿಗೆ ಮುಂಚೆ ವಿಧಾನಸಭೆಯನ್ನು ವಿಸರ್ಜಿಸುವಂತೆ ರಾಜ್ಯಪಾಲರಿಗೆ ಶಿಫಾರಸು ಮಾಡ್ತಾ ಹೋಗ್ತಾರೆ. ರಾಜ್ಯಪಾಲರು ಮತ್ತು ಸಚಿವ ಸಂಪುಟದ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ಒಂದು ಮುಖ್ಯಮಂತ್ರಿ ರಾಜ್ಯಪಾಲರಿಗೂ ಸಂಪರ್ಕ ಹೊಂದಿರಬೇಕು, ಜೊತೆಗೆ ಸಚಿವ ಸಂಪುಟಕ್ಕೂ ಸಂಪರ್ಕ ಹೊಂದಿರಬೇಕು. ಅಂದ್ರೆ ಈ ರಾಜ್ಯಪಾಲರಿಗೂ ಮತ್ತು ಸಚಿವ ಸಂಪುಟಕ್ಕೂ ಒಂದು ರೀತಿಯ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಹೋಗ್ತಾರೆ. ರಾಜ್ಯಪಾಲರಿಗೆ ಸಲಹೆಗಾರನಾಗಿ ವಿವಿಧ ಹುದ್ದೆಗಳ ನೇಮಕಾತಿಗಳ ಒಂದು ಶಿಫಾರಸನ್ನು ಮಾಡ್ತಾ ಹೋಗ್ತಾರೆ. ಅಂದ್ರೆ ರಾಜ್ಯಪಾಲರಿಗೆ ಸಲಹೆಗಾರನಂತಿದ್ದು ವಿವಿಧ ಹುದ್ದೆಗಳು ನೇಮಕಾತಿಗಳಿಗೆ ಶಿಫಾರಸನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ಇಲ್ಲಿ ವಿಶೇಷವಾಗಿ ಕೆಲವೊಂದು ಅಂಶಗಳನ್ನು ನೋಡ್ತಾ ಹೋಗ್ತೀವಿ. ಅಡ್ವೊಕೇಟ್ ಜನರಲ್ ಅಂದರೆ ಯಾರಪ್ಪ ಅಂದ್ರೆ ರಾಜ್ಯದ ಒಂದು ಅತ್ಯುನ್ನತ ಕಾನೂನು ಸಲಹೆಗಾರನ ನೋಡ್ತಾ ಹೋಗ್ತೀವಿ. ಅಟಾರ್ನಿ ಜನರಲ್ ಯಾರಪ್ಪ ಅಂದ್ರೆ ರಾಷ್ಟ್ರದ ಒಂದು ಅತ್ಯುನ್ನತ ಕಾನೂನು ಸಲಹೆಗಾರ ಅಂತ ಹೇಳ್ತಾ ಹೋಗ್ತೀವಿ. ಅದೇ ರೀತಿ ಇಲ್ಲಿ ಕರ್ನಾಟಕ ರಾಜ್ಯ ಯೋಜನಾ ಮಂಡಳಿಯನ್ನು ಈಗ ಅಂತ ಕರಿತಾವಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಪರಿವರ್ತನಾ ಸಂಸ್ಥೆ ಅಂತ ಕರಿತಾ ಹೋಗ್ತೀವಿ. ಅಂದರೆ SITK ಅಂತ ಕರಿತಾ ಹೋಗ್ತೀವಿ. ಸ್ಟೇಟ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫರ್ಮೇಷನ್ ಆಫ್ ಕರ್ನಾಟಕ ಅಂತಂದು ಮರುನಾಮಕರಣ ಮಾಡ್ತಾರೆ. ಯಾವ ಒಂದು ಮಂಡಳಿಯನ್ನು ಕರ್ನಾಟಕ ರಾಜ್ಯ ಯೋಜನಾ ಮಂಡಳಿ ಇದ್ದಿದ್ದು ಕರ್ನಾಟಕ ರಾಜ್ಯ ಪರಿವರ್ತನಾ ಸಂಸ್ಥೆ ಅಂದು ಪರಿವರ್ತನೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ಕರ್ನಾಟಕ ಮುಖ್ಯಮಂತ್ರಿಗಳ ಪಟ್ಟಿ ಮತ್ತು ಅಧಿಕಾರಾವಧಿ ಮಾಹಿತಿಯನ್ನು ಈ ಕರ್ನಾಟಕ ಕೈಪಿಡಿಯನ್ನು www.kar.nic.in ಈ ಜಾಲತಾಣದಿಂದ ನೀವು ಪಡಿತಾವ. ಅಂದರೆ ಈ ಒಂದು ಮುಖ್ಯಮಂತ್ರಿಗಳೊಂದು ಪಟ್ಟಿ ಬೇಕಾದ್ರೆ ಅವರ ಅಧಿಕಾರಿ ಮಾಹಿತಿ ಬೇಕಾದ್ರೆ ಈ ಒಂದು ವೆಬ್ಸೈಟ್ ಮೂಲಕ ಮಾಹಿತಿಯನ್ನು ಪಡ್ಕೋಬೋದು. ಜೊತೆಗೆ ಈ ಒಂದು ಪಾಠದ ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಭಾರತವು ಡ್ಯಾಶ್ ರಾಜ್ಯಗಳನ್ನು ಮತ್ತು ಡ್ಯಾಶ್ ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ. 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಕಾಣ್ತಾ ಹೋಗ್ತೀವಿ. ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತು ಡ್ಯಾಶ್ ಸದಸ್ಯರನ್ನು ಒಳಗೊಂಡಿದೆ. ಎಷ್ಟು? 75 ಸದಸ್ಯರನ್ನು ಒಳಗೊಂಡಿದೆ. ರಾಜ್ಯ ಮಂತ್ರಿಮಂಡಲ ಡ್ಯಾಶ್ ಮತ್ತು ಡ್ಯಾಶ್ ಅನ್ನು ಒಳಗೊಂಡ ನೈಜ ಕಾರ್ಯಾಂಗವಾಗಿದೆ. ಅಂದರೆ ರಾಜ್ಯ ಮಂತ್ರಿಮಂಡಲವು ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ಒಳಗೊಂಡಂತೆ ನೈಜ ಕಾರ್ಯಾಂಗವಾಗಿದೆ. ಜೊತೆ ರಾಜ್ಯಪಾಲರನ್ನು ಯಾರು ನೇಮಕ ಮಾಡ್ತಾ ಹೋಗ್ತಾರೆ? ರಾಜ್ಯಪಾಲರನ್ನು ಯಾರು? ರಾಷ್ಟ್ರಪತಿಗಳು, ಪ್ರೆಸಿಡೆಂಟ್ ಅವರು ನೇಮಕ ಮಾಡ್ತಾ ಹೋಗ್ತಾರೆ. ಇದಿಷ್ಟು ಈ ಒಂದು ಮುಖ್ಯಮಂತ್ರಿಗಳ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.